ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನ್ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ PM ಉಜ್ವಲ ಯೋಜನೆ ಅಡಿಯಲ್ಲಿ ನಾವು ಉಚಿತವಾಗಿ ಗ್ಯಾಸ್ ಮತ್ತೆ ಸ್ಟೋವ್ ಅನ್ನ ಪಡಿಬೇಕಾಗಿತ್ತು ಅಂದ್ರೆ ಯಾವ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಸಬೇಕಪ್ಪ ಅಂದ್ರೆ ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ನಲ್ಲಿ ಇರುವಂತಹ ಗೂಗಲ್ ಕ್ರೋಮ್ ಅನ್ನು ಓಪನ್ ಮಾಡ್ಕೊಳ್ಳಿ. ಮಾಡಿದ ನಂತರ ನೀವೇನ್ ಸರ್ಚ್ ಮಾಡ್ಬೇಕು, ಇಲ್ಲಿಂದ PM ಉಜ್ವಲ ಅಂತೇಳಿ ಅಷ್ಟೇ ಟೈಪ್ ಮಾಡ್ಕೊಂಡ್ರೆ ಸಾಕು. ಸಂಪೂರ್ಣವಾಗಿ ನಿಮ್ಗೆ ಇವತ್ತು ಸರ್ಕಾರದಿಂದ ಬರುವಂತ ಇವತ್ತು ಗ್ಯಾಸ್ ಮತ್ತೆ ಸ್ಟೋವ್ ಅನ್ನ ನೀವೇನ್ ಮಾಡಬಹುದು, ಸಂಪೂರ್ಣವಾಗಿ ಉಚಿತವಾಗಿ ಪಡೀಲಿಕ್ಕೆ ಅವಕಾಶ ಇದ್ದಿರತ್ತೆ. ಓಕೆನಾ, ಇಲ್ಲಿ ಕೆಳಗಡೆ ನೋಡ್ತಾ ಇದೀವಿ PM ಉಜ್ವಲ ಯೋಜನೆ 2026 ಆನ್ಲೈನ್ ರಿಜಿಸ್ಟ್ರೇಷನ್ ಅಂತೇಳಿ ಟೈಪ್ ಮಾಡ್ಕೊಂಡ್ರೆ ಸಾಕು. PM ಉಜ್ವಲ ಅಂತಾನು ಕೂಡ ಟೈಪ್ ಮಾಡಿದ್ರೆ ಮೊಬೈಲ್ ಫೋನ್ ನಲ್ಲೂ ಇದೇ ರೀತಿಯಾಗಿ ಸ್ಕ್ರೀನ್ ಓಪನ್ ಆಗುತ್ತೆ, ಮತ್ತೆ ಕಂಪ್ಯೂಟರ್ ಒಳಗೂ ಕೂಡ ಇದೇ ರೀತಿಯಾಗಿ ಸ್ಕ್ರೀನ್ ಓಪನ್ ಆಗುತ್ತೆ. ಇನ್ನೊಂದೇನಪ್ಪಾ ಅಂದ್ರೆ ನೀವು ವಿಡಿಯೋ ನೋಡ್ತೀರಿ ಹಾಗೆ ಹೋಗ್ಬಿಡ್ತೀರಿ, ಮತ್ತೆ ನಾನ್ ಮಾಡುವಂತ ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೋಡ್ಬೇಕಾಗಿತ್ತು ಅಂದ್ರೆ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತಾ ಇದೆ ಕೆಂಪಕ್ಷರಲೆ, ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಾನ್ ಮಾಡುವಂತ ಪ್ರತಿಯೊಂದು ವಿಡಿಯೋಸ್ ಗಳ ಮಾಹಿತಿ ಏನಾಗುತ್ತೆ ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬರ್ತಾ ಇರತ್ತೆ. ನೀವು ಮನೆಯಲ್ಲೇ ಕುಳಿತುಕೊಂಡು ಪ್ರತಿಯೊಂದು ವಿಡಿಯೋಸ್ ಗಳ ನೋಡೋ ಮುಖಾಂತರ ಇವತ್ತು ಕಂಪ್ಯೂಟರ್ ಶಿಕ್ಷಣ ಮತ್ತೆ ಉಚಿತವಾಗಿ ಎಲ್ಲ ತರಹದ ಮಾಹಿತಿಯನ್ನ ಸಂಪೂರ್ಣವಾಗಿ ಪಡಿತಾ ಇರಬಹುದು ಸ್ನೇಹಿತರೆ. PM ಉಜ್ವಲ ಯೋಜನೆ 2026 ರಿಜಿಸ್ಟ್ರೇಷನ್ ಅಂತ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ಸಂಪೂರ್ಣವಾಗಿ ಇವತ್ತು ಸರ್ಕಾರದ ಒಂದು ವೆಬ್ಸೈಟ್ ಕೂಡ ನಮಗೆ ಸಿಗುತ್ತೆ. PM ಉಜ್ವಲ ಅಂತೇಳಿ ನಾವು ಈ ಒಂದು ಹೋಮ್ ಪೇಜ್ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೋಬಹುದು. ಮಾಡಿದ ನಂತರ ಸಂಪೂರ್ಣವಾಗಿರುವಂತಹ PMUY ಅಂತೇಳಿ ಸಂಪೂರ್ಣವಾಗಿ ನಮಗೆ ಪ್ರಧಾನ ಮಂತ್ರಿ ಉಜ್ವಲ ಯೋಜನೆ ಅಂತೇಳಿ ಒಂದು ಪೇಜ್ ಸಂಪೂರ್ಣವಾಗಿ ಓಪನ್ ಆಗುತ್ತೆ. ಓಪನ್ ಆದ ನಂತರ ನಾವೇನ್ ಮಾಡಬಹುದು, ಅಪ್ಲೈ ಫಾರ್ ದ ನ್ಯೂ ಉಜ್ವಲ PMUY ಕನೆಕ್ಷನ್ ಅಂತ ಬಂದಿರುತ್ತೆ. ಅಂದ್ರೆ ಹೊಸದಾಗಿ ನಾವು ಇವತ್ತು ಪ್ರಧಾನ ಮಂತ್ರಿ ಉಜ್ವಲ ಯೋಜನೆ ವತಿಯಿಂದ ಇವತ್ತು 2 ಗ್ಯಾಸ್ ಮತ್ತೆ 1 ಸ್ಟೋವ್ ಆಗಿರಬಹುದು ಸಂಪೂರ್ಣವಾಗಿರುವಂತಹ ಒಂದು ಕಿಟ್ ಅನ್ನ ಪಡಿಬೇಕಾಗಿತ್ತು ಅಂದ್ರೆ ನಾವೇನ್ ಮಾಡಬೇಕು, ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ. ಸರ್ ನಮ್ಗೆ ಇಂಗ್ಲಿಷ್ ಒಳಗೆ ಗೊತ್ತಾಗುದಿಲ್ಲ ರೀ, ಕನ್ನಡದೊಳಗೆ ಬೇಕಾಗಿದೆ ಈ ಒಂದು ಪೇಜ್ ಅಂದ್ರೆ ಕನ್ನಡದಲ್ಲಿ ಕೂಡ ನೀವೇನ್ ಮಾಡಬಹುದು, ಈ ಒಂದು ಪೇಜ್ ಅನ್ನ ಟ್ರಾನ್ಸ್ಲೇಷನ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದ್ದಿರತ್ತೆ. ಟ್ರೈ ಅಗೇನ್ ಮಾಡ್ಕೊಳ್ಳೋಣ. ಸಂಪೂರ್ಣವಾಗಿ ನಮ್ಗೆ ಕನ್ನಡದಲ್ಲಿ ನೋಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ. ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬೇಕಾಗಿತ್ತು ಅಂದ್ರೆ ಹೊಸ ಉಜ್ವಲ PM ಸಂಪರ್ಕಕ್ಕಾಗಿ ಅರ್ಜಿ ಸಲ್ಲಿಸಿ ಅಂತ ಬರುತ್ತೆ. ನೀವು ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬಹುದು. ಮಾಡಿದ ನಂತರ ಇಲ್ಲಿ ಕೆಲವೊಂದಿಷ್ಟು ಸಜೆಷನ್ ಗಳನ್ನ ನಿಮ್ಗೆ ಕೊಟ್ಟಿರ್ತಾರೆ. ಅಂದ್ರೆ ಯಾರಿಗೆ ಈ ಒಂದು ಯೋಜನೆ ಅಡಿಯಲ್ಲಿ ನಿಮ್ಮ ಮನೆಯಲ್ಲಿರುವಂತಹ ಅರ್ಹತೆಗಳ ಏನಿರುತ್ತೆ, ಏನೆಲ್ಲ ಮಾನದಂಡಗಳಿರುತ್ತೆ, ಇದಕ್ಕೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬಹುದು, ಮತ್ತೆ ಎಷ್ಟು ವಯಸ್ಸು ಇರಬೇಕಾಗತ್ತೆ, ಎಲ್ಲ ತರದ ಮಾಹಿತಿ ದಾಖಲೆಗಳು ಏನ್ ಬೇಕಾಗತ್ತೆ ಎಲ್ಲವನ್ನು ಕೂಡ ನೀವು ಸಂಪೂರ್ಣವಾಗಿ ಇಲ್ಲಿಂದ ನೋಡ್ಕೊಳ್ಳಿಕ್ಕೆ ಅವಕಾಶ ಇದ್ದಿರತ್ತೆ. ಅರ್ಜಿದಾರರಿಗೆ 18 ವರ್ಷ ತುಂಬಿರುವಂತಹ ಮಹಿಳೆಯರಾಗಿರಬೇಕು. ಒಂದೇ ಮನೆ ಒಳಗೆ ಯಾವುದೇ ತೈಲ ಮಾರುಕಟ್ಟೆ ಕಂಪನಿಯ OMC ಬೇರೆ ಅಥವಾ ಯಾವುದೇ LPG ಸಂಪರ್ಕ ಇರಬಾರದು ಅಂತೇಳಿ ಕೂಡ ಸಂಪೂರ್ಣವಾಗಿ ಹೇಳ್ತಾ ಇದ್ದಾರೆ. ಅಂದ್ರೆ ನೀವು ಆಲ್ರೆಡಿ ಏನಾದ್ರೂ ಕನೆಕ್ಷನ್ ತಗೊಂಡಿದ್ರೆ ಇದಕ್ಕೆ ಅರ್ಜಿ ಸಲ್ಲಿಸಲಿಕ್ಕೆ ಬರುವುದಿಲ್ಲ ಅಂತೇಳಿ ಕೂಡ ಹೇಳ್ತಾ ಇದ್ದಾರೆ. ಜೊತೆಗೆ ಇವತ್ತು ವಯಸ್ಕತ ಮಹಿಳೆ ಅಥವಾ ವಂಚಿತ ಕುಟುಂಬಕ್ಕೆ ಸೇರಿದವಳಾಗಿರಬೇಕು. ಅವರು ವಂಚಿತ ಘೋಷಣೆಯನ್ನು ಸಲ್ಲಿಸುವ ಆಧಾರದ ಮೇಲೆ ನಿಗದಿತ ನಮೂನೆ ಪ್ರಕಾರದ ಒಂದು ಅರ್ಜಿಯನ್ನು ನೀವು ಸಲ್ಲಿಸಬೇಕಾಗುತ್ತೆ. ಅಗತ್ಯವಿರುವ ದಾಖಲೆಗಳು ಏನ್ ಬೇಕಾಗತ್ತಪ್ಪ ಅಂದ್ರೆ ನಿಮ್ಮ ಗ್ರಾಹಕರನ್ನು ತಿಳಿದುಕೊಳ್ಳಿ. ಈ KYC ಅರ್ಜಿ ನಮೂನೆಯನ್ನ ನೀವು ಇವತ್ತು ಅಲ್ಲಿ ಭರ್ತಿಯನ್ನ ಮಾಡಬೇಕಾಗತ್ತೆ. ಅದಾದ ನಂತರ ಗುರುತಿನ ಪುರಾವೆ ಅಂದ್ರೆ ಆಧಾರ್ ಕಾರ್ಡ್ ಪ್ರತಿಯನ್ನ ಕೊಡಬೇಕು. ವಿಳಾಸದ ಪುರಾವೆ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಅನ್ನೇ ನೀವು ಕೊಡಬೇಕಾಗತ್ತೆ. ಜೊತೆಗೆ ಅರ್ಜಿದಾರರು ನೀವು ಒಂದು ರೇಷನ್ ಕಾರ್ಡ್ ಕೂಡ ಅಲ್ಲಿ ಕೊಡಬೇಕಾಗ್ತದೆ. ಅದಾದ ನಂತರ ಕ್ರಮ ಸಂಖ್ಯೆ 4ರಲ್ಲಿ ದಾಖಲಿಸಿ ಕಾಣಿಸಿರುವ ಅರ್ಜಿದಾರರು ಮತ್ತು ವಯಸ್ಕರ ಕುಟುಂಬ ಸದಸ್ಯರ ಆಧಾರ ಪ್ರತಿಯನ್ನ ನೀವು ಕೊಡಬೇಕಾಗತ್ತೆ. ಮನೆಯಲ್ಲಿರುವಂತಹ ಎಲ್ಲಾ ಸದಸ್ಯರ, ಒಂದು ಕುಟುಂಬದ ಎಲ್ಲಾ ಸದಸ್ಯರ ಆಧಾರ್ ಕಾರ್ಡ್ ಪ್ರತಿಯನ್ನ ನೀವು ಅಲ್ಲಿ ಕೊಡಬೇಕಾಗತ್ತೆ. ಬ್ಯಾಂಕ್ ಖಾತೆ ವಿವರ ಕೂಡ ಕೊಡಬೇಕಾಗತ್ತೆ. ಕೆಲವೊಂದು ಟೈಮ್ ಸಬ್ಸಿಡಿ ಕೂಡ ಬರ್ತಾ ಇರತ್ತೆ. ಜೊತೆಗೆ ವಂಚಿತ ಘೋಷಣೆ ಪ್ರಮಾಣ ಪತ್ರ ಕೂಡ ನೀವು ಕೊಡಬೇಕಾಗಿರುವಂತದ್ದು. ಓಕೆನಾ, ಇವೆಲ್ಲವನ್ನು ಕೂಡ ಇದೇ ಸಹ ನಾವು ಅರ್ಜಿಯನ್ನ ಸಲ್ಲಿಸಬೇಕಾಗಿತ್ತು ಅಂದ್ರೆ ಆನ್ಲೈನ್ ಪೋರ್ಟಲ್ ಅಂತ ಇದ್ದಿರತ್ತೆ. ನೋಡಬಹುದು ಇಲ್ಲಿಂದ ಆನ್ಲೈನ್ ಪೋರ್ಟಲ್ ಮೇಲೆ ನಾನು ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೊಂಡಾಗ ಇಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ನನಗೆ 3 ಕಂಪನಿಯ ಒಂದು ಕನೆಕ್ಷನ್ ಒಂದು ಅರ್ಜಿಯನ್ನ ಓಪನ್ ಆಗುತ್ತೆ. ಅಂದ್ರೆ ನಿಮ್ಮ ಹತ್ತಿರದಲ್ಲಿರುವಂತಹ ಯಾವ ಏಜೆನ್ಸಿ ಅಂದ್ರೆ ನಿಮ್ಮ ಆಜು ಬಾಜು ಇರುವಂತಹ ಇಂಡಿಯನ್ ಗ್ಯಾಸ್ ದವ್ರ ಸಮೀಪ ಇದಾರೋ ಅಥವಾ ಭಾರತ್ ಗ್ಯಾಸ್ ದವ್ರ ಕನೆಕ್ಷನ್ ಸಮೀಪ ಇದೆಯೋ ಅಥವಾ HB ಗ್ಯಾಸ್ ದವ್ರ ಅಂಗಡಿ ಸಮೀಪ ಇದೆಯೋ ಅಂದ್ರೆ ಇದರಲ್ಲಿ ನಿಮ್ಮ ಹತ್ತಿರದಲ್ಲಿರುವಂತಹ ಏಜೆನ್ಸಿಗಳನ್ನ ಆಯ್ಕೆ ಮಾಡ್ಕೋಬೇಕು. ಈಗ ಸುಮ್ಮನೆ ಒಂದು 5 ಕಿಲೋಮೀಟರ್ ಒಳಗೆ ಇಂಡಿಯನ್ ಒಂದು ಏಜೆನ್ಸಿ ಇದ್ದಿರತ್ತೆ. ಸಪೋಸ್ 1 ಕಿಲೋಮೀಟರ್ ಅಲ್ಲಿ HP ಗ್ಯಾಸ್ ಏಜೆನ್ಸಿ ಇದ್ದಿರತ್ತೆ. ಹಾಗಾಗಿ ನಾವು ಯಾವ್ದನ್ನ ರೆಫರ್ ಮಾಡಬೇಕು, ನಮಗೆ ಹತ್ತಿರವಾಗುವಂತ ಏಜೆನ್ಸಿ ಅವರನ್ನ ನಾವೇನ್ ಮಾಡ್ಬೇಕಾಗತ್ತೆ, ಸಂಪರ್ಕಿಸಿಕೊಂಡು ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ. ಹಾಗಾದ್ರೆ ನಮ್ಮ ಹತ್ತಿರದಲ್ಲಿರುವಂತಹ HB ಗ್ಯಾಸ್ ಇರೋದ್ರಿಂದ ನಾವೇನ್ ಮಾಡ್ತಾ ಇದೀವಿ, ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಬರುತ್ತೆ. ನೀವು ಕ್ಲಿಕ್ ಅನ್ನ ಮಾಡ್ಕೋಬಹುದು. ಸಂಪೂರ್ಣವಾಗಿ ಕನ್ನಡದಲ್ಲಿ ಇರುತ್ತೆ. ಬಹಳಷ್ಟು ಈಸಿಯಾಗಿ ನೀವೇನ್ ಮಾಡ್ಕೊಂಡು ಓದ್ಕೊಂಡು ಕನ್ನಡದಲ್ಲಿ ಅರ್ಜಿಯನ್ನ ಸಂಪೂರ್ಣವಾಗಿ ಸಲ್ಲಿಸ್ಕೋಬಹುದು. ಒಂದು ವೇಳೆ ನಿಮ್ಗೆ ಅರ್ಜಿ ಸಲ್ಲಿಸಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಹತ್ತಿರದಲ್ಲಿರುವಂತಹ ಆನ್ಲೈನ್ ಸೆಂಟರ್ ಗಳಿಗೆ ಹೋಗಿ ಕೂಡ ನೀವೇನ್ ಮಾಡಬಹುದು, ಅರ್ಜಿಯನ್ನ ಸಲ್ಲಿಸಲಿಕ್ಕೆ
ಅವಕಾಶ ಇದ್ದಿರತ್ತೆ. ಈ ರೀತಿಯಾಗಿ ಒಂದು ಪೇಜ್ ಅನ್ನು ಓಪನ್ ಆದಾಗ ನೀವೇನ್ ಮಾಡ್ಬೇಕಾಗತ್ತೆ, ಕೆಳಗಡೆ ನೋಡಬಹುದು ಸಾಕಷ್ಟು ಮಾಹಿತಿಗಳು ಕೂಡ ಇಲ್ಲಿ ಸಿಗ್ತಾ ಇರತ್ತೆ. ಇದರಲ್ಲಿ ನಾವು ಅರ್ಜಿಯನ್ನ ಸಲ್ಲಿಸಬೇಕಾಗಿತ್ತು ಅಂದ್ರೆ ಇಲ್ಲಿಂದ ನಾವೇನ್ ಮಾಡ್ಬೇಕಾಗತ್ತೆ, ನ್ಯೂ ಯೂಸರ್ ಅಂತ ಬರುತ್ತೆ. ಇದನ್ನ ಕನ್ನಡದಲ್ಲಿ ಕೂಡ ನೀವು ಟ್ರಾನ್ಸ್ಲೇಷನ್ ಮಾಡ್ಕೋಬಹುದು. ಕನ್ನಡ ಇಲ್ಲ, ಇಂಗ್ಲಿಷ್ ಮತ್ತೆ ಹಿಂದಿಯಲ್ಲಿದೆ. ಓಕೆನಾ? ಅವಾಗ ನಾವೇನ್ ಮಾಡ್ಬೇಕಾಗಿದೆ, ಅರ್ಜಿಯನ್ನ ಸಲ್ಲಿಸಬೇಕಾಗಿದೆ ಸರ್ ಅಂದ್ರೆ ನ್ಯೂ ಯೂಸರ್ ಅಂತ ಇದಿರತ್ತೆ. ನೀವು ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು. ನ್ಯೂ ಯೂಸರ್ ಮೇಲೆ ಕ್ಲಿಕ್ ಅನ್ನ ಮಾಡಿದಾಗ ಇಲ್ಲಿ ಕೇಳುವಂತ ಕೆಲವೊಂದಿಷ್ಟು ಮಾಹಿತಿಯನ್ನ ನೀವೇನ್ ಮಾಡ್ಬೇಕಾಗತ್ತೆ, ಭರ್ತಿಯನ್ನ ಮಾಡ್ಬೇಕಾಗತ್ತೆ. ಓಕೆ, ಈ ರೀತಿಯಾಗಿ ಒಂದು ಪೇಜ್ ಅನ್ನ ಓಪನ್ ಆದಾಗ ಇಲ್ಲಿ ನೋಡಬಹುದು ನ್ಯೂ ಯೂಸರ್ ಸೈನ್ ಅಪ್ ಅಂತ ಬಂದಿರತ್ತೆ. ಇದರಲ್ಲಿ ಕೆಲವೊಂದಿಷ್ಟು ಮಾಹಿತಿ ಕೂಡ ನಿಮ್ಗೆ ಕೇಳ್ತಾ ಇರತ್ತೆ. ಸರ್ ನಮ್ಗೆ ಮಾಹಿತಿ ಯಾವ ರೀತಿಯಾಗಿ ನಾವು ಅರ್ಜಿಯನ್ನ ಸಲ್ಲಿಸಬೇಕು ಅಂತ ನಾವು ನೋಡಿದಾಗ ಇಲ್ಲಿ ರಿಜಿಸ್ಟ್ರೇಷನ್ ಅಲ್ಲಿ ನಾವು ರಿಜಿಸ್ಟ್ರೇಷನ್ ಅನ್ನ ಮಾಡ್ತಾ ಇದೀವಿ. ಇಲ್ಲಿಂದ ನಿಮ್ಮ ರಾಜ್ಯ ಮತ್ತೆ ಡಿಸ್ಟಿಕ್ ಮತ್ತೆ ಡಿಸ್ಟ್ರಿಬ್ಯೂಟರ್ ಮತ್ತೆ ಕಸ್ಟಮರ್ ನಂಬರ್ ಅಂತ ಇದ್ದಿರತ್ತೆ, ನಮ್ಮ ಹತ್ರ ಇರೋದಿಲ್ಲ. ಹಾಗಾಗಿ ನೀವೇನ್ ಮಾಡ್ಬೇಕು, ರಿಜಿಸ್ಟ್ರೇಷನ್ ಮೊಬೈಲ್ ನಂಬರ್ ಹಾಕಿ ಅದಾದ ನಂತರ ಈ ಕೆಳಗಡೆ ಕಾಣಿಸಿರುವಂತಹ ಕ್ಯಾಪ್ಚರ್ ಕೋಡ್ ಹಾಕಿ ಪ್ರೊಸೀಡ್ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೋಬಹುದು. ಮಾಡಿದ ನಂತರ ಇನ್ನೊಂದು ಪೇಜ್ ಕೂಡ ನಿಮ್ಗೆ ಸಂಪೂರ್ಣವಾಗಿ ಓಪನ್ ಆಗುತ್ತೆ. ಓಪನ್ ಆದ ನಂತರ ನೀವೇನ್ ಮಾಡ್ಬೇಕಪ್ಪ, ವಾಪಸ್ ಹೋಮ್ ಪೇಜ್ ಮೇಲೂ ಕೂಡ ಹೋಗಬಹುದು. ಇಲ್ಲಿಂದ ಸೈನ್ ಅಪ್ ಕೂಡ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೋಬಹುದು. ಓಕೆ, ನಾನು ಮೊಬೈಲ್ ನಂಬರ್ ಹಾಕಿ ಇಲ್ಲಿಂದ ಕ್ಯಾಪ್ಚರ್ ಕೋಡ್ ಹಾಕಿ ಕೂಡ ಪ್ರೊಸೀಡ್ ಮಾಡ್ಕೋತಾ ಇದ್ದೀನಿ. ಇದಕ್ಕೂ ಕೂಡ ಇದೇ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಸಬಹುದು. ಸಪೋಸ್ ಬೇರೆ ಕಂಪನಿಗೆ ನಾವು ಹೋಗ್ಬೇಕಾಗಿದೆ ಸರ್ ಅಂದ್ರೆ ನೀವು ಬ್ಯಾಕ್ ಹೋಗಬಹುದು. ವಾಪಸ್ ಹೋಗ್ಬಿಟ್ಟು ಸಪೋಸ್ HP ಗ್ಯಾಸ್ ಆಗಿರ್ಬೋದು, ಭಾರತ್ ಗ್ಯಾಸ್ಗೆ ಹೋಗ್ಬೇಕಾಗಿದೆ ಸರ್ ಅಂದ್ರೆ ಬ್ಯಾಕ್ ಹೋಗೋಣ. ಬ್ಯಾಕ್ ಹೋಗ್ಬಿಟ್ಟು ಅದಕ್ಕೂ ಕೂಡ ನೀವೇನ್ ಮಾಡಬಹುದು, ರಿಜಿಸ್ಟ್ರೇಷನ್ ಕೂಡ ಸಾಕಷ್ಟು ಈಸಿ ಆಗಿದ್ದಿರತ್ತೆ. ಅಲ್ಲಿ ಕೇಳುವಂತ ಕೆಲವೊಂದಿಷ್ಟು ಮಾಹಿತಿಯನ್ನ ನೀವೇನ್ ಮಾಡ್ಬೇಕಾಗತ್ತೆ, ಸಲ್ಲಿಸಬೇಕಾಗತ್ತೆ. ಸಪೋಸ್ ಇಂಡಿಯನ್ ಗ್ಯಾಸ್ ಅರ್ಜಿ ಸಲ್ಲಿಸಿ ಅಂತ ಇರತ್ತೆ, ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬಹುದು. ಇದರಲ್ಲಿ ಕೂಡ ನಿಮ್ಗೆ ಸೇಮ್ ಕನೆಕ್ಷನ್ ಗಳು ಕೂಡ ಅಲ್ಲಿ ರಿಜಿಸ್ಟ್ರೇಷನ್ ಮಾಡುವಂತ ಒಂದು ಪೇಜ್ ಸಂಪೂರ್ಣವಾಗಿ ಓಪನ್ ಆಗಿರತ್ತೆ. ಅರ್ಜಿಯನ್ನ ಸಲ್ಲಿಸ್ಕೋಬಹುದು. ಓಕೆನಾ? ನಾನು ಓಪನ್ ಮಾಡ್ಕೋತಾ ಇದೀನಿ. ಓಪನ್ ಮಾಡಿದ ನಂತರ ಇಲ್ಲಿಂದ ಕಸ್ಟಮರ್ ಲಾಗಿನ್ ಅಂತ ಬರುತ್ತೆ. ನೀವು ಲಾಗಿನ್ ಮಾಡಬೇಕು, ಅಥವಾ ಆಲ್ರೆಡಿ ಕಸ್ಟಮರ್ ಇದ್ರೆ ಲಾಗಿನ್ ಅಂತ ಇರುತ್ತೆ. ನಾವು ಕಸ್ಟಮರ್ ಇಲ್ಲ ಅಂದ್ರೆ ನೀವೇನ್ ಮಾಡಬೇಕು, ಡು ಯು ಹ್ಯಾವ್ ಅನ್ ಅಕೌಂಟ್, ರಿಜಿಸ್ಟರ್ ನೌ ಅಂತ ಇದ್ದಿರತ್ತೆ. ನಾವು ಯಾವುದೇ ರೀತಿಯಿಂದ ಅಕೌಂಟ್ ಇಲ್ಲದಿರುವಾಗ ರಿಜಿಸ್ಟರ್ ನೌ ಮೇಲೆನೆ ನಾವು ಕ್ಲಿಕ್ ಅನ್ನ ಮಾಡಿಕೊಂಡು ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೋಬೇಕಾಗ್ತದೆ. ಓಕೆ, ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಕೃತಕವಾಗಿರುವಂತಹ ಒಂದು ಮೊಬೈಲ್ ನಂಬರ್ ಹಾಕಬೇಕಾಗುತ್ತೆ. ಇಮೇಲ್ ID ಹಾಕಿದ್ರು ನಡೆಯುತ್ತೆ, ಹಾಕ್ಲಿಲ್ಲ ಅಂದ್ರೂ ನಡೆಯುತ್ತೆ. ರಿಜಿಸ್ಟ್ರೇಷನ್ ಅನ್ನ ನೀವು ಸಂಪೂರ್ಣವಾಗಿ ಮಾಡಬಹುದು. ಬಹಳಷ್ಟು ಈಸಿ ಆಗಿದ್ದಿರತ್ತೆ. ನಾನು ಸಪೋಸ್ ಮೊಬೈಲ್ ನಂಬರ್ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತಾ ಇದ್ದೀನಿ. ಓಕೆ, ನಾನು ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ತಿದ್ದೇನೆ. ಆಲ್ರೆಡಿ ನಮ್ಮ ಒಂದು ಮೊಬೈಲ್ ನಂಬರ್ ಏನಾಗಿದೆ, ಪ್ರೊಸೀಡ್ ಆಗಿದೆ. ಅಂದ್ರೆ ಸಾಕಷ್ಟು ವಿಡಿಯೋಸ್ ಗಳು ಮಾಡಿರೋದ್ರಿಂದ ಮೊಬೈಲ್ ನಂಬರ್ ಆಲ್ರೆಡಿ ರಿಜಿಸ್ಟರ್ಡ್ ಅಂತ ಬರ್ತಾ ಇದೆ. ಹಾಗಾಗಿ ಬೇರೆ ಮೊಬೈಲ್ ನಂಬರ್ ಹಾಕಿ ಕೂಡ ನೀವು ಟ್ರೈ ಅನ್ನ ಮಾಡ್ರಿ ಅಂತೇಳಿ ಕೂಡ ಹೇಳ್ಕೊಡ್ತಾ ಇದೆ. ನಿಮ್ಮ ಒಂದು ಮೊಬೈಲ್ ನಂಬರ್ ಹಾಕೊಂಡು ನೀವೇನ್ ಮಾಡಬಹುದು, ನೀವು ಅರ್ಜಿಯನ್ನ ಸಂಪೂರ್ಣವಾಗಿ ಸಲ್ಲಿಸ್ಕೋಬಹುದು. ಆಲ್ರೆಡಿ ಆನ್ಲೈನ್ ಮುಖಾಂತರ ಅರ್ಜಿ ಪ್ರಾರಂಭದಲ್ಲಿದೆ. ಯಾವ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಸಬಹುದು, ಮತ್ತೆ ಭಾರತ್ ಗ್ಯಾಸಿಗೂ ಕೂಡ ಇದೇ ರೀತಿಯಾಗಿ ರಿಜಿಸ್ಟ್ರೇಷನ್ ಮಾಡುವಂತದ್ದು ಕೂಡ ಓಪನ್ ಆಗಿರುತ್ತೆ. ಈ ರೀತಿಯಾಗಿ ಓಪನ್ ಆದಾಗ ನೀವೇನ್ ಮಾಡಬಹುದು, ಇಲ್ಲಿಂದ ರಿಜಿಸ್ಟ್ರೇಷನ್ ಮತ್ತೆ ರಿಜಿಸ್ಟರ್ ಫಾರ್ LPG ಕನೆಕ್ಷನ್ ಅಂತ ಬಂದಿರುತ್ತೆ. ಇಲ್ಲಿಂದ ಟೈಪ್ ಆಫ್ ಕನೆಕ್ಷನ್ ಮೇಲೆ ಉಜ್ವಲ 3.0 ಅಂತ ನೀವು ಕ್ಲಿಕ್ ಅನ್ನ ಮಾಡ್ಕೋಬಹುದು. ಮಾಡಿದ ನಂತರ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ನಿಮ್ಮ ರಾಜ್ಯವನ್ನ ಸೆಲೆಕ್ಷನ್ ಮಾಡ್ಕೋಬೇಕು. ನೀವು ಎಲ್ಲಿಂದ ಅರ್ಜಿಯನ್ನ ಸಲ್ಲಿಸ್ತಾ ಇದ್ದೀರಿ ಅಲ್ಲಿಂದ ಕೂಡ ಸಂಪೂರ್ಣವಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಡಿಸ್ಟ್ರಿಕ್ಟ್ ಅನ್ನ ಸೆಲೆಕ್ಷನ್ ಮಾಡಬೇಕು. ಯಾವ ಡಿಸ್ಟ್ರಿಕ್ಟ್ ಇಂದ ನೀವು ಅರ್ಜಿಯನ್ನ ಸಲ್ಲಿಸ್ತಾ ಇದ್ದೀರಾ ಅಂತ ಕೇಳುತ್ತೆ, ಅದನ್ನು ಕೂಡ ಸಂಪೂರ್ಣವಾಗಿ ಹಾಕೊಂಡು ಶೋ ಲಿಸ್ಟ್ ಮೇಲೆ ಕ್ಲಿಕ್ ಅನ್ನ ಮಾಡಿದ್ರೆ ನಿಮ್ಮ ಹತ್ತಿರದಲ್ಲಿರುವಂತಹ ಏಜೆನ್ಸಿಗಳ ಕಾಂಟ್ಯಾಕ್ಟ್ ನಂಬರ್ ಕೂಡ ಇಲ್ಲಿ ಸಂಪೂರ್ಣವಾಗಿ ಶೋ ಆಗ್ಲಿಕ್ಕೆ ಸಿಗುತ್ತೆ. ಅಂದ್ರೆ ಅವರಿಗೆ ನೀವು ಸಂಪರ್ಕ ಮಾಡಿಕೊಂಡು ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಂಪೂರ್ಣವಾಗಿ ಸಲ್ಲಿಸ್ಕೋಬಹುದು. ಓಕೆನಾ? ಈ ರೀತಿಯಾಗಿ ನಾವು ಏನ್ ಮಾಡಬಹುದು, ಡಿಸ್ಟ್ರಿಬ್ಯೂಟರ್ ಗಳಿಗೆ ಕನೆಕ್ಷನ್ ಕೂಡ ಮಾಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ. ದಯವಿಟ್ಟು ಹತ್ತಿರದಲ್ಲಿರುವಂತ ಏನ್ ಮಾಡಬಹುದು, ಒಂದು ಗ್ಯಾಸ್ ಏಜೆನ್ಸಿ ಅವರಿಗೆ ಭೇಟಿ ಕೊಟ್ಟು ನೀವೇನ್ ಮಾಡಬೇಕು, ಆಗ್ಲೇ ಹೇಳಿರುವಂತ ಎಲ್ಲ ತರದ ಒಂದು ದಾಖಲೆಗಳನ್ನ ತಗೊಂಡೋಗಿ ನೀವು ಸ್ವಂತ ಕೂಡ ಅರ್ಜಿಯನ್ನ ಸಲ್ಲಿಸ್ಕೋಬಹುದು. ಇಲ್ಲ ಅಂದ್ರೆ ನಿಮ್ಮ ಹತ್ತಿರದಲ್ಲಿರುವಂತ ಏಜೆನ್ಸಿಗಳಿಗೆ ಭೇಟಿ ಕೊಟ್ಟು ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸ್ಕೊಂಡ್ರೆ ನೀವು 2 ಗ್ಯಾಸ್ ಮತ್ತೆ 1 ಸ್ಟೋವ್ ಆಗಿರಬಹುದು, ಅದಕ್ಕೆ ರಿಫಿಲ್ ಆಗಿರಬಹುದು, ಎಲ್ಲವನ್ನು ಕೂಡ ಉಚಿತವಾಗಿ ಸಿಗುತ್ತೆ. ದಯವಿಟ್ಟು ಹತ್ತಿರದಲ್ಲಿರುವಂತಹ ಒಂದು ಗ್ಯಾಸ್ ಏಜೆನ್ಸಿ ಅವರಿಗೆ ಭೇಟಿ ಕೊಟ್ಟು ಅವರಿಗೆ ದಾಖಲೆಗಳನ್ನು ಕೊಟ್ಟು ಅರ್ಜಿಯನ್ನ ಸಲ್ಲಿಸಿಕೊಂಡು ಅಪ್ರೂವಲ್ ಅನ್ನ ಸಂಪೂರ್ಣವಾಗಿ ಪಡೆಯಬಹುದು. ದಯವಿಟ್ಟು ಅರ್ಜಿ ಪ್ರಾರಂಭವಾಗಿದೆ, ಹತ್ತಿರದಲ್ಲಿರುವಂತಹ ಏಜೆನ್ಸಿ ಅವರಿಗೆ ಭೇಟಿ ಕೊಟ್ಟು ನೀವು ಮಾಹಿತಿಯನ್ನ ಪಡೆದುಕೊಂಡು ಅರ್ಜಿಯನ್ನ ಸಲ್ಲಿಸ್ಕೋಬಹುದು. ಗೊತ್ತಾಗ್ತಿದೆಯಾ? ಈ ರೀತಿಯಾಗಿ ಸಂಪೂರ್ಣವಾಗಿ ಮೊಬೈಲ್ ಅಲ್ಲೂ ಕೂಡ ಅರ್ಜಿಯನ್ನ ಸಲ್ಲಿಸ್ಕೋಬಹುದು. ಇದರಲ್ಲಿ ಕೂಡ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರುತ್ತೆ. ಯಾರಿಗಾದ್ರೂ ಅರ್ಜಿಯನ್ನ ಸಲ್ಲಿಸ್ಕೊಡ್ಬೇಕಾಗಿತ್ತು ಅಂದ್ರೆ ದಯವಿಟ್ಟು ಗುರು 9x ಅಂತ ಇನ್ಸ್ಟಾಗ್ರಾಮ್ ಐಡಿ ಇರುತ್ತೆ, ಅಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ದಾಖಲೆಗಳನ್ನ ಕೊಟ್ರೆ ನಾವೇ ಖುದ್ದಾಗಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಿ ನಿಮಗೆ ಅಕ್ಲೋಸ್ಮೆಂಟ್ ಕೂಡ ಸಂಪೂರ್ಣವಾಗಿ ಕಳಿಸಿಕೊಡ್ತೇವೆ. ಯಾಕೆಂದ್ರೆ ಆಲ್ರೆಡಿ ಕೆಲವೊಂದಿಷ್ಟು ವಿಡಿಯೋಸ್ ಗಳಲ್ಲಿ ನಾನು ರಿಜಿಸ್ಟ್ರೇಷನ್ ಮಾಡಿಕೊಂಡು ಅರ್ಜಿಯನ್ನ ಸಲ್ಲಿಸುವುದರಿಂದ ನನ್ನ ಮೊಬೈಲ್ ನಂಬರ್ ತಗೋತಾ ಇಲ್ಲ. ಹಾಗಾಗಿ ನಿಮ್ಮ ಒಂದು ಡೀಟೇಲ್ಸ್ ಅನ್ನ ಕೊಟ್ರೆ ಅರ್ಜಿಯನ್ನ ಸಂಪೂರ್ಣವಾಗಿ ಸಲ್ಲಿಸಿ ನಿಮಗೆ ಅಕ್ಲೋಸ್ಮೆಂಟ್ ಕೂಡ ನಾವು ವಾಟ್ಸ್ಆಪ್ ಮುಖಾಂತರ ಕಳಿಸಿಕೊಡ್ತೇವೆ. ದಯವಿಟ್ಟು ಹೇಳಿರುವಂತಹ ಮಾಹಿತಿ ಇಷ್ಟ ಆಗಿತ್ತು ಅಂದ್ರೆ ವಿಡಿಯೋ ಲೈಕ್ ಮಾಡೋದನ್ನ ಮರಿಬಾರ್ದು. ಜೊತೆಗೆ ಇದೇ ರೀತಿಯಾಗಿ ಹಲವಾರು ವಿಡಿಯೋಸ್ ಗಳ ಒಂದು ಮಾಹಿತಿಯನ್ನು ಪಡಿಬೇಕಾಗಿತ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಾರ್ದು ವೀಕ್ಷಕರೇ. ದಯವಿಟ್ಟು ಹತ್ತಿರದಲ್ಲಿರುವಂತಹ ಆನ್ಲೈನ್ ಸೆಂಟರ್ ಗಳಿಗೆ ಹೋಗಿ ಅಥವಾ ಹತ್ತಿರದಲ್ಲಿರುವಂತಹ
ಗ್ಯಾಸ್ ಏಜೆನ್ಸಿಯವರಿಗೆ ಭೇಟಿ ಮಾಡಿ ಮಾಹಿತಿಯನ್ನು ಪಡೆದುಕೊಂಡು ಅರ್ಜಿಯನ್ನು ಸಲ್ಲಿಸಿ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ವತಿಯಿಂದ ಗ್ಯಾಸ್ ಕನೆಕ್ಷನ್ ಉಚಿತವಾಗಿ ಪಡೆಯಬಹುದು ವೀಕ್ಷಕರೇ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ